ನನ್ನ ಆಫೀಸ್ ಟೇಬಲ್ ಎಷ್ಟು ಗಟ್ಟಿಯಾಗಿದೆ ಎಂದು ನೋಡೋಣ. ನಿನಗೆ ಅದು ಪರೀಕ್ಷಿಸುವ ಆಸೆ ಇದೆಯೇ? ಖಂಡಿತ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹೊಸ ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಹೆಸರು ವಿನಯ್. ನಾನು MBA ಮಾಡಿದ್ದೇನೆ. ಬೆಂಗಳೂರಿನಲ್ಲಿ ಇರೋದು. ನನಗೆ ನನ್ನದೇ ಆದ ಕಂಪ್ನಿ ಇದೆ. ಅಲ್ಲಿ ನಾನೇ ಬಾಸ್. ನಾನು ಹೇಳಿದ ಹಾಗೆ ಎಲ್ಲರೂ ಕೇಳಬೇಕು. ನಮ್ಮದು ಇಂಟೀರಿಯರ್ ಡಿಸೈನ್ ಕಂಪನಿ. ನನ್ನ ಕೆಳಗೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ನೋಡೋಕೆ ಅಷ್ಟೇನು ಸುಂದರವಾಗಿಲ್ಲ, ಸ್ವಲ್ಪ ಕಪ್ಪು ಬಣ್ಣ. ಆದರೆ ನನ್ನ ತಾಕತ್ತು ಪರೀಕ್ಷಿಸೋಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಯಾಕಂದರೆ ಅವರಿಗೆಲ್ಲ ಸೌಂದರ್ಯವೇ ಮುಖ್ಯ. ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೇನೆ. ನನ್ನ ಕೆಳಗೆ ತುಂಬ ಜನ ಕೆಲಸ ಮಾಡ್ತಾ ಇದ್ದರು. ನಾನು ಅವರನ್ನು ನಮ್ಮ ಮನೆಯವರಂತೆ ನೋಡಿಕೊಳ್ಳುತ್ತೇನೆ. ನಾನು ಯಾರನ್ನೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಅವರು ತಮ್ಮ ಕಂಪನಿಯಂತೆ ತುಂಬ ಕಷ್ಟಪಟ್ಟು ದುಡಿತಾರೆ. ಇಂಥ ಸಮಯದಲ್ಲಿ ನಮ್ಮ ಕಂಪನಿಗೆ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಸಿಗುತ್ತೆ. ಅದು ನೂರಾರು ಕೋಟಿಗಳ ಪ್ರಾಜೆಕ್ಟ್. ಇದೊಂದು ಸಿಕ್ಕಿದರೆ ನಮ್ಮ ಕಂಪನಿ ಗ್ರೋತ್ ತುಂಬ ಒಳ್ಳೆಯದು. ಇದನ್ನು ಹೇಗಾದರೂ ಪಡಿಬೇಕು ಅಂತ ನಮ್ಮ ಕಂಪನಿಯಿಂದ ನಾವು ಶತಾಯಗತಾಯ ಪ್ರಯತ್ನ ಪಟ್ಟೆವು. ನಾವು ಇಷ್ಟಪಟ್ಟಂತೆ ನಾವೇ ಕಾಂಟ್ರಾಕ್ಟನ್ನು ಪಡೆದ್ವಿ. ಆದರೆ ಒಂದು ಷರತ್ತು ಇತ್ತು. ನಾವು ಇಷ್ಟಪಟ್ಟಂತೆ ಡಿಸೈನ್ ಆಗಬೇಕು ಮತ್ತು ಆ ಡಿಸೈನ್ ನೋಡಿದ ಮೇಲೇ ಫೈನಲ್ ಡಿಸಿಷನ್ ಆಗುತ್ತೆ. ನಾವು ಒಪ್ಪಿಕೊಂಡ್ವಿ. ಒಂದು ಮೀಟಿಂಗ್ ಏರ್ಪಾಟ್ಸ್ ಮಾಡಿದ್ವಿ ನಮ್ಮ ಆಫೀಸ್ನಲ್ಲಿ. ಅವರ ಕಡೆಯಿಂದ ಅವರ ಓನರ್ ಹೆಂಡತಿ ಬಂದರು. ಅವರಿಗೆ ಹೆಚ್ಚೇನು ವಯಸ್ಸಾಗಿಲ್ಲ. ಅವರಿಗಿನ್ನೂ 35 ವರ್ಷ. ಒಂದು ಮಗು ಇದೆ. ಮಗುವಿಗೆ 4 ವರ್ಷ. ಮಗು ಆಗಿದ್ದರೂ ಅವರು ನೋಡೋಕೆ ತುಂಬ ಸುಂದರವಾಗಿದ್ದರು. ಅವರು ಕೆಲಸದಲ್ಲೂ ಸಹ ಕಷ್ಟಪಟ್ಟು ಮಾಡ್ತಾರೆ. ಅವರ ಗಂಡ, ಇದು ನಾವು ಇಷ್ಟಪಟ್ಟು ಮಾಡುತ್ತಿರುವ ಮನೆ, ಅದಕ್ಕೆ ನೀನೇ ಮುಂದೆ ನಿಂತು ಇಂಟೀರಿಯರ್ ಡಿಸೈನ್ ಮಾಡಿಸು ಅಂತ ಹೇಳಿದರು. ಅದಕ್ಕೆ ಅವರ ಹೆಂಡತಿನೇ ಖುದ್ದಾಗಿ ಆ ಕೆಲಸಕ್ಕೆ ಕೈ ಹಾಕಿದರು. ಅವರ ಹೆಂಡತಿ ಹೆಸರು ಸೀಮಾ. ಸೀಮಾ ತುಂಬ ಪ್ರೊಫೆಷ್ನಲ್ ಆಗಿ, ವಿನಯ್, ನಾವು ಅಂದುಕೊಂಡಂತೆ 1 ವಾರಕ್ಕೆ ಪ್ರಪೋಸಲ್ ಬರಬೇಕು. ಯಾವ ಡಿಸೈನ್ ಯಾವ ಥರ ಇರಬೇಕು ಅಂತ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ. ಇದೇ ಥರ ಕೆಲಸ ಆಗಬೇಕು. ಆಯಿತು, ಅದೇ ಥರ ಆಗುತ್ತೆ, ನೀವೇನು ಚಿಂತೆ ಮಾಡಬೇಡಿ. ನಾನು ಅವರ ಜೊತೆ ಕೂತು ಅವರಿಗೆ ಏನು ಇಷ್ಟ ಇಲ್ಲ ಎಂದು ತಿಳಿದುಕೊಂಡೆ. ಸೀಮಾ ಇವತ್ತಿಗೆ ಸಾಕು, ನಾಳೆ ಸಿಗ್ತೀನಿ ಅಂತ ಹೇಳಿ ಹೋದರು. ನನಗೆ ಅವರು ಹೋಗುತ್ತಿರುವ ದುಃಖ. ರಾತ್ರಿಯೆಲ್ಲ ನನಗೆ ಅವರೇ ಕನಸಿನಲ್ಲಿ ಬರುತ್ತಿದ್ದರು. ನನ್ನ ಕನಸಿನ ರಾಣಿ ಸೀಮಾ ಎಷ್ಟು ಸುಂದರವಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ. ಅವರನ್ನು ಹೇಗಾದರೂ ಪಡೆಯಬೇಕು ಎಂಬ ಆಸೆ. ಪ್ರಯತ್ನ ಪಡೋಣ, ಅದರಲ್ಲಿ ತಪ್ಪೇನಿಲ್ಲ. ಮರುದಿನ ಸೀಮಾ ಸಂಜೆ ನಮ್ಮ ಆಫೀಸ್ಗೆ ಬಂದರು. ಅಷ್ಟೊತ್ತಿಗೆ ನಮ್ಮ ಆಫೀಸ್ನಲ್ಲಿ ಇರುವ ಕೆಲಸಗಾರರು ಹೋದರು. ನಾವು ತುಂಬ ಹೊತ್ತು ಕೆಲಸದ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಮಗೂ ಸಾಕಾಯಿತು. ಒಂದು ಕಾಫಿ ಬ್ರೇಕ್ ತೊಗೊಂಡ್ವಿ. ಕಾಫಿ ಇರುತ್ತಾ ಸೀಮಾ ಮತ್ತು ನಾನು ನಮ್ಮ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ. ಅವರ ಮಾತಿನಲ್ಲಿ ಏಕೋ ಉತ್ಸಾಹವಿರಲಿಲ್ಲ. ಬೇಜಾರಲ್ಲಿದ್ದರು. ಯಾಕೆ ಬೇಜಾರಲ್ಲಿ ಇದ್ದೀರಾ ಎಂದು ಕೇಳಿದರೆ, ಹಾಗೇನೂ ಇಲ್ಲ. ಇಲ್ಲ, ನೀವು ನನ್ನನ್ನು ಫ್ರೆಂಡ್ ಅಂತ ತಿಳಿದು ಹೇಳಬಹುದು. ನನ್ನ ಗಂಡನಿಗೆ ನನ್ನನ್ನು ಕಂಡರೆ ಕೆಲಸದವರಂತೆ ನೋಡುತ್ತಾರೆ. ಹೆಂಡತಿಗೆ ಸಿಗಬೇಕಾದ ಪ್ರೀತಿ ನನಗೆ ಸಿಗುತ್ತಿಲ್ಲ. ಅವರು ತುಂಬ ಅಳುತ್ತಾ ಕೂತರು. ನಾನು ಅವರನ್ನು ಸಾಕಷ್ಟು ಸಮಾಧಾನ ಪಡಿಸಿದೆ. ಆದರೆ ಅವರು ಇಷ್ಟು ದಿನ ಅವರಿಗೆ ಆದ ದುಃಖ ಎಲ್ಲವನ್ನೂ ನನ್ನ ಜೊತೆ ನಿಸ್ಸಂಕೋಚವಾಗಿ ಹೇಳಿಕೊಂಡರು. ನಾನು ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ನಾನು ತೊಂದರೆಗೆ ಕೊಡಬಾರದು ಎಂದು ನಾನು ಸುಮ್ಮನಾದರೆ. ಆದರೆ ಸೀಮಾ, ನೀವೇ ನೋಡಿ ವಿನಯ್, ರೂಪಕ್ಕೆ ಬೆಲೆ ಕೊಡಲ್ಲ. ನಿಮ್ಮ ಜೀವನದ ಪ್ರಿನ್ಸಿಪಲ್ ನನಗೆ ತುಂಬ ಇಷ್ಟ ಆಯಿತು. ನೀವು ಗ್ರೇಟ್, ನೀವು ತುಂಬ ಒಳ್ಳೆಯವರು ಎಂದು ಹೊಗಳಿದರು. ಏನು ಪ್ರಯೋಜನ ಸೀಮಾ ಅವರೇ, ನನಗೆ ಇನ್ನೂ ಮದುವೆನೇ ಆಗಿಲ್ಲ. ಈ ಹುಡುಗಿಯರಿಗೆ ಚೆನ್ನಾಗಿ ಕಾಣುವುದೇ ಬೇಕು. ಎಲ್ಲರೂ ಹಾಗೇನೇ ಇರುವುದಿಲ್ಲ. ನೀವು ಹೇಗೆ? ನನಗೆ ಅವಕಾಶ ಸಿಕ್ಕರೆ ನಿಮ್ಮನ್ನೇ ಮದುವೆ ಆಗುತ್ತಿದ್ದೆ. ಇವಾಗ ಅವಕಾಶವಿದೆ. ಸಾಕು, ಜೋಕ್ ಮಾಡಬೇಡಿ ವಿನಯ್. ಇಲ್ಲ ಸೀಮಾ, ನನಗೆ ನೀವು ಅಂದರೆ ಇಷ್ಟ. ನೀವು ಒಪ್ಪಿದರೆ ನಿಮ್ಮ ದುಃಖಕ್ಕೆ ನಾನು ನನ್ನ ಭುಜವನ್ನು ನೀಡುತ್ತೇನೆ. ನಿಮ್ಮ ಒಳ್ಳೆಯ ಸ್ನೇಹಿತನಾಗುತ್ತೇನೆ. ಆಗಬಹುದು, ಆದರೆ ನನಗೆ ಸಿಗುವ ಸ್ನೇಹಿತ ನನ್ನ ಎಲ್ಲ ಕಷ್ಟವನ್ನು ನೀಗಿಸಬೇಕು. ನಾನು ತಯಾರಿದ್ದೇನೆ ಸೀಮಾ. ವಿನಯ್, ನನ್ನ ಗಂಡ ನಾನು ನನ್ನನ್ನು ಹೆಂಡತಿ ಥರನೇ ನೋಡಲ್ಲ. ನನಗೆ ಯಾವುದೇ ಸುಖ ಸರಿಯಾಗಿ ಕೊಟ್ಟಿಲ್ಲ.
ಅಷ್ಟೇ ತಾನೇ, ನಾನಿದ್ದೇನೆ, ನೀನೇನು ಯೋಚನೆ ಮಾಡಬೇಡಿ. ಅದರಲ್ಲಿ ನಿಮಗೆ ನನ್ನ ತಾಕತ್ತು ತೋರಿಸುತ್ತೇನೆ. ಈ ಮಾತು ಹೇಳ್ತಿದ್ದಂಗೆ ಸೀಮಾ ನಕ್ಕರು. ನನಗೆ ಅವರ ನಗು ಒಂದು ಸಣ್ಣ ಮಗುವಿನಂತೆ ಅನಿಸಿತು. ಅವರು ಹುಟ್ಟಿದ್ದ ಕಾಟನ್ ಪಿಂಕ್ ಕಲರ್ ಸೀರೆ ಮತ್ತು ಯೆಲ್ಲೋ ಬ್ಲೌಸ್ ಅವರ ಅಂದವನ್ನು ಇನ್ನಷ್ಟು ಹೆಚ್ಚಿಸಿತು. ಅವರ ಕಣ್ಣುಗಳು ಅಗಲ, ಗುಂಡು ಮುಖ, ಇವೆಲ್ಲ ನನಗೆ ಇನ್ನಷ್ಟು ಅವರ ಕಡೆ ಆಕರ್ಷಿಸಿತು. ನೋಡು ಸೀಮಾ, ಇವತ್ತು ಆಫೀಸ್ನಲ್ಲಿ ಯಾರೂ ಇಲ್ಲ ಎಂದು ಅವರನ್ನು ಎತ್ತಿಕೊಂಡು ಟೇಬಲ್ ಮೇಲೆ ಕೂರಿಸಿದೆ. ಅವರು ನನ್ನ ಕೈಯನ್ನು ಹಿಡಿದು, ನಿಮಗೆ ನನ್ನ ಒಪ್ಪಿಗೆ ಇದೆ. ಟೇಬಲ್ ಮೇಲೆ ಇರುವ ವಸ್ತುಗಳೆಲ್ಲ ಅಲ್ಲಾಡುವಂತೆ ಅವರಿಗೆ ನನ್ನ ತಾಕತ್ತನ್ನು ಪರಿಚಯಿಸಿದೆ. ಅವರು ತುಂಬ ಖುಷಿಪಟ್ಟರು. ಸಂತೃಪ್ತಿಯಿಂದ ಥ್ಯಾಂಕ್ ಯು ವಿನಯ್ ಅಂದರು. ಅವರ ಗಂಡ ರಾತ್ರಿ 9 ಗಂಟೆ ಆಯಿತು ಎಂದು ಫೋನ್ ಮಾಡುತ್ತಿದ್ದರು. ಅವರು ನಾನೇನು ಬರುತ್ತೇನೆ ಎಂದು ಹೇಳಿ ಹೋದರು. ಇದಾದ ಮೇಲೆ 1-2 ಬಾರಿ ಬಂದರು. ನನ್ನ ಆಸೆಯನ್ನು ತೀರಿಸಿ ಅವರು ಮತ್ತೆ ಬರಲಿಲ್ಲ. ಆದರೆ ನನಗೆ ಬೇರೆಯವರ ವಿಷಯ ಗೊತ್ತಾಯಿತು. ಅವರಿಗೆ ಮಗು ಆಗಿದೆ ಎಂದು. ಇಬ್ಬರು ಗಂಡ ಹೆಂಡತಿ ಬೆಳ್ಳಗೆ ಇದ್ದಾರೆ, ಆದರೆ ಮಗು ಮಾತ್ರ ಸ್ವಲ್ಪ ಕಪ್ಪಗೆ ಇದೆ. ಇದರ ರಹಸ್ಯ ಯಾರಿಗೂ ತಿಳಿದಿಲ್ಲ. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.